ಹಲೋ. ಹಲೋ. ಹಲೋ, ಯಾರು? ಹಲೋ. ನಾನು ಸುನಿ ಮಾತಾಡ್ತಿರೋದು. ಏನು? ಸಾರಿ ಆಯ್ತಾ, ಅವತ್ತಿನ ಫೋನ್ ಮಾಡೋಕ್ಕಾಗಲಿಲ್ಲ. ನೋಡಿ, ನೀವು ಫೋನ್ ಮಾಡೋದು ಬೇಡ, ನಾನು ನಿಮ್ಮ ಜೊತೆ ಮಾತಾಡೋದು ಬೇಡ. ದಯವಿಟ್ಟು ಫೋನ್ ಇಟ್ಬಿಡಿ ನೀವು. ನಿಮ್ದು ಅಮ್ಮ ಅಂತ ನಿಮ್ಮ ಕಾಲ್ ಕಟ್ಕೊತೀನಿ. ಮೊದಲು ಫೋನ್ ಮಾಡಿ ನೀವು. ಪ್ಲೀಸ್, ಯಾಕೆ ಹಿಂಗೆ ಆಗ್ತಿದ್ದೀರಾ? ನೋಡಿ, ನನ್ನ ತಲೆ ಕೆಟ್ಟೋಗದೆ, ಸರಿಯಾ? ನೀವು ದೊಡ್ಡವರು, ನೀವು ಏನು ಮಾಡೋದು ತಡೀತದೆ, ನಮ್ಮಂತ ಬಡವರು ನಾವು ಏನು ಮಾಡೋದು ತಪ್ಪಾಗೆ ಕಾಣ್ತದೆ. ದಯವಿಟ್ಟು ಫೋನ್ ಇಟ್ಬಿಡಿ ನೀವು. ನಿಮ್ಮ ಕಾಲ್ ಕಟ್ಕೊಬಿಡ್ತೀನಿ. ಜಾಸ್ತಿ ಮಾತು ಕಿತ್ತಾಡ್ಬೇಡಿ ನೀವು. ಮತ್ತೆ ಏನು ಮಾತು ನಿಮ್ಗೆ ಮಡ್ಗಿ ಫೋನೇ? ನಂದು ಏನು ತಪ್ಪಿರೋದು ನೋಡಿ. ಯಾರೋ ನಿಮ್ಮ ಬಗ್ಗೆ ಕೆಟ್ಟ ಫೋನ್ ಮಾಡಿದ್ರತ್ತೆ ನಮ್ಮ ಅಮ್ಮನಿಗೆ. ಅದಕ್ಕೋಸ್ಕರ ಅವರು ತುಂಬ ಬೇಜಾರು ಮಾಡ್ಕೊಂಡವ್ರೆ. ಅದು ನನಗೆ ಗೊತ್ತು ನಿಮ್ಮ ಬಗ್ಗೆ ಏನು ಅಂತ. ನಾನು ನಿಮ್ಮ ಜೊತೆ ಮಾತಾಡಿದಾಗಲೇ ಅರ್ಥ ಆಯಿತು ನೀವು ಎಷ್ಟು ಒಳ್ಳೆಯವರು ಅಂತ. ನಿಮ್ಮಿಲ್ಲ ನಾನು ಯಾವುದೇ ಥರದ ಅನುಮಾನ ಕೊಡೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳೋಂಥದ್ದು ಯಾವುದೂ ಇಲ್ಲ. ಅವತ್ತಿನ ಏನಕ್ಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ನೀವು? ಇವತ್ತು ಮಾತಾಡ್ತಿರೋರು ನೀವು. ಅವತ್ತಿನ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಿ ಹೇಳಿ? ನೋಡಿ, ನಮ್ಮ ಅಮ್ಮ ಫೋನ್ ಕಿತ್ಕೊಂಡು ಮಡಿಕೊಬಿಟ್ಟಿದ್ರು. ಅದರಿಂದ ಸ್ವಿಚ್ ಆಫ್ ಆಗಿತ್ತು. ಪ್ಲೀಸ್ ಅರ್ಥ ಮಾಡ್ಕೊಳ್ರಿ. ನಿಜವಾಗ್ಲೂ ನಿಮ್ಮನ್ನ ನಾನು ತುಂಬ ಇಷ್ಟಪಡ್ತೆ. ಪ್ಲೀಸ್, ನಾನು ಯಾವ ಥರ ಹೇಳಬೇಕು ನಿಮಗೆ ಅಂತ ಅರ್ಥ ಆಗ್ತಾಯಿಲ್ಲ ನನಗೆ. ಹೇಳೋದು ಬೇಡ, ಬಿಡೋದು ಬೇಡ, ಸರಿಯಾ? ಸುಮ್ಮನೆ ಇದ್ದು ಬಿಡಿ. ಜಾಸ್ತಿ ಮಾತಾಡಬೇಡಿ ನೀವು. ನಿಮ್ಮ ಕುಟ್ಟು ಮಾತಾಡೋಂಥ ಅನಿವಾರ್ಯ ಇಲ್ಲ, ಅವಶ್ಯಕತೆನೂ ಇಲ್ಲ ನನಗೆ. ನಿಜವಾಗ್ಲೂ ಯಾವ ಥರದವ್ರು ನೀವು ಅನ್ನೋದು ನನಗೆ ಅರ್ಥ ಆಯಿತು. ಸುಮ್ಮನೆ ಯಾಕೆ ವಾದ ಮಾಡಬೇಕು? ನನಗೆ ಇಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ. ಸುಮ್ಮನೆ ಮಾತಾಡಿ ಏನು ಬರ್ತಿತ್ತು ಹೇಳಿ? ದಯವಿಟ್ಟು ಹೇಳ್ತೇವೆ. ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ. ಬಡವರು ಅಂದ್ರೆ ನಿಮಗೆ ಅಷ್ಟೊಗ್ರ ಏನು ಬೇಕಾದ್ರೂ ಮಾತಾಡ್ಬೋದು, ಏನಾರು ಅನ್ಬೋದು ಅಂತ, ಏನಾದ್ರು ಅನ್ಸ್ಕೊತಾರೆ ಅಂತ. ಯಪ್ಪ ದೇವರೇ ಭಗವಂತ, ಏನಕ್ಕೆ ಹಿಂಗೆ ಬಡವರು ಅಂತ ಹಿಂಗೆ ಹೊಟ್ಟೆ ಉರಿಸ್ತೀರೋ ನಮ್ಮನ್ನ? ಅಲ್ಲ, ನಮ್ಮ ಜೀವನದ ಬಗ್ಗೆ ಈಗ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬೋದಾಗಿತ್ತು ನೀವು. ಆದರೆ ನಮಗೆ ಈ ಥರ ಎಲ್ಲ ಮಾನಮರ್ಯಾದೆ ಕಳಿ ಅಂಥದ್ದು ಇರಬೇಡ್ದಾಗಿತ್ತು. ಅಲ್ಲ, ನಾನು ಯಾವ ತಪ್ಪು ಮಾಡಿದಾನು? ಏನು ತಪ್ಪು ಮಾಡಿ ಪ್ರೂವ್ ಮಾಡ್ಬೇಕು ತಾನೆ? ಅಟ್ಲೀಸ್ಟ್ ಫೋನ್ ಮಾಡಿದ ಅಂತ ಅಂದ್ರಲ್ಲ, ಅವ್ರ ನಂಬರ್ನಾರು ಕೊಡ್ಬೇಕು ತಾನೆ ನಮಗೆ. ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಗೊತ್ತು, ದೇವ್ರಿಗೆ ಗೊತ್ತು ಅಷ್ಟೇ. ಅಲ್ಲ, ಫೋನ್ ಮಾಡಿಬಿಟ್ಟಿದ್ರಂತೆ ಇವ್ರು ನಂಬ್ಕೊಬಿಟ್ಟು ಇವಾಗ ನಮಗೆ ಬೇರೆ ಗಂಡನವ್ರು ಬೇರೆ ತಾನೇ ಬಂದಾರ. ನನ್ನ ಮದುವೆ ಹಾಳ್ಬಿದ್ದೋಗ್ಲಿ, ನನ್ನ ತಂಗಿ ಆ ಥರಕ್ಕೆ ಬರ್ತಾರೆ ಹೇಳಿ? ನೀವು ಒಂದು ಹೆಣ್ಣಿನ ಮೇಲೆ ಇಲ್ದೋದೆಲ್ಲ ದೂರ ಓಡಿಸ್ಬಿಟ್ಟು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ನೀವು? ಹುಡ್ಕಬನ, ಪ್ಲೀಸ್ ಅರ್ಥ ಮಾಡ್ಕೋ. ಯಾರು ಫೋನ್ ಮಾಡಿರೋದಂತೂ ನಿಜನೇ. ನಮ್ಮ ಅಮ್ಮ ನನಗೆ ನಂಬರ್ ಏನೋ ತೋರಿಸಿದ್ರು. ಮತ್ತು ಫೋನ್ ನಂಬರ್ ತೋರಿಸಿದ್ಮೇಲೆ ಫೋನ್ ನಂಬರ್ ಕೊಡ್ಬೇಕು ತಾನೆ ನಮಗೆ? ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ನಿಗೆ ಸರಿಯಾದ ಕೆಲಸ ಮಾಡಿಸ್ತಿದ್ದೋ, ಯಾವನ್ ಮಾಡಿದ್ನೋ ಯಾವಳು ಮಾಡಿದ್ನೋ ಅವಳಿಗೆ. ನಮಗೆ ಈಗ ನೀವೇ ಯೋಚನೆ ಮಾಡಿ, ಇವತ್ತು ನಮ್ಮ ಭವಿಷ್ಯ ಎಷ್ಟು ಹಾಳಾಗೈತೆ ಅಂತ. ನಮ್ಮ ಅಪ್ಪ ಕಾಲೇಜ್ಗೆ ಹೋಗ್ಬೇಡಿ ಅಂತ ಕಾಲೇಜ್ ಕಳಿಸ್ತಾನೆ, ಮನೇಲಿ ಇರಿಸ್ಕೊಂಡ್ರು. ನನ್ನ ತಂಗಿಯನ್ನು ನನ್ನ ಭವಿಷ್ಯ ಜೊತೆಗೆ ನನ್ನ ತಂಗಿ ಭವಿಷ್ಯನೂ ಹಾಳಾಗ್ತದೆ. ಯಾಕೆ ಹಿಂಗೆ ಹೊಟ್ಟೆ ಉಡ್ಸ್ತಾ ಇದ್ದೀರಿ ನೀವು? ಅಲ್ಲ, ನಿಮಗೆ ಬಡವರು ಅಂದರೆ ನಿಮ್ಗೆ ಅಷ್ಟು ಹೋಗ್ರ, ನಿಮಗೆ ಏನಂದ್ರು ಅನ್ಸ್ಕೊತಾರೆ ಅಂದ್ಬಿಟ್ಟು. ನಿಜವಾಗ್ಲೂ ಇತ್ತು, ಯಾವತ್ತೂ ಬಡವ್ರ ಮನೆ ಮಕ್ಕಳು ಹೆಣ್ಮಕ್ಳಾಗಿ ಹುಟ್ಟನೇ ಬೇಡ್ದು ನಾವು ಏನು ಮಾಡಿದ್ರು ತಪ್ಪಾಗ್ತದೆ. ಈಗ ನಿಮ್ಮಿಂದ ನಾನು ವಿದ್ಯಾಭ್ಯಾಸ ಕಿತ್ಕೊಂಡಾಗೈತೆ. ನೀವು ಈಗ ಸಮಾಧಾನ ಆಗಿರ್ಬೇಕು ನಿಮಗೆ. ಪ್ಲೀಸ್, ನಿಮ್ಮ ಅಮ್ಮ ನಿಮ್ಮ ಕಾಲ್ಗಾರೆ ಬಿಡ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಯಾಕೆ ಹಿಂಗೆ ಅಂತ ಇದ್ದೀರಾ? ನೋಡಿ, ನಮ್ಮ ಅಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಆ ಫೋನ್ ಮಾಡಿರೋದಕ್ಕೆ ಅಷ್ಟೇ, ಇನ್ನೇನು ಇಲ್ಲ. ನಾನು ಅದನ್ನ ತಪ್ಪು ಅಂತ ಪ್ರೂವ್ ಮಾಡ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ನಾನು ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಪ್ಲೀಸ್ ಕಣ್ರಿ, ನನ್ನ ಮಾತ್ರ ದೂರ ಮಾಡಬೇಡಿ. ನೋಡಿ, ಒಳ್ಳೆ ಮಾತಲ್ಲಿ ಹೇಳ್ತಾನೆ. ನಿಮ್ಮ ಅಮ್ಮ ಯಾವಾಗ ಅವ್ರ ಕೈಲಿ ಕಳಿಸ್ತೋ ಸಿದ್ದಣ್ಣ ಅಂಕಲ್ ಕೈಲಿ ಮದುವೆ ಬೇಡ ಅಂತ ಅವತ್ತಿಗೆ ಮುಗೀತು ನಿಮಗೂ ನಮಗೂ ಸಂಬಂಧ. ದಯವಿಟ್ಟು ಫೋನ್ಗೆ ಮಾಡಕ್ಕೆ ಹೋಗ್ಬೇಡಿ. ಏನೈತೆ ಅಂತ? ಏನೈತೆ? ನಾನು ನಿಮಗೆ ಮೊದಲಿಂದ ಪರಿಚಯ ಇದ್ನಾ? ಈಗ ತಾನೇ ಬಂದು ನೋಡ್ಕೊಂಡು ಹೋದ್ಮೇಲೆ ಫೋನ್ ನಂಬರ್ ಇಸ್ಕೊಂಡ್ರೆ ಇವಾಗ ಮಾತಾಡ್ತಿದ್ದೋ. ಇವಾಗ ಮದುವೆ ಬೇಡ ಅಂತ ಅಂದಮೇಲೆ ಈ ಮಾತುಕತೆನೂ ಬೇಕಾಗಿಲ್ಲ ನನಗೆ. ದಯವಿಟ್ಟು ನನಗೆ ಫೋನ್ಗೆ ಮಾಡಬೇಡಿ ನೀವು. ಬಡವರು ಅಂದರೆ ನಿಮ್ಗೆ ಅಗ್ರ ಆಗ್ಬಿಟ್ಟಿದ್ದಾವೆ. ನಾವು ಏನಂದ್ರು ಅನ್ಸ್ಕೊತಾರೆ, ಏನು ಮಾಡ್ರು ಮಾಡ್ಸ್ಕೊತಾರೆ ಅಂತವ. ನಿಜವಾಗ್ಲೂ ತುಂಬ ಜಾಸ್ತಿ ಆಯಿತು. ಪ್ಲೀಸ್ ಕಣ್ರಿ, ನೋಡಿ, ನಿಮ್ಮ ಮನಸ್ಸಲ್ಲಿರೋ ಇದು ನನಗೆ ಅರ್ಥ ಆಯ್ತದೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನ್ನ ಕಷ್ಟನೂ ಅರ್ಥ ಮಾಡ್ಕೊಳ್ರಿ ಸ್ವಲ್ಪ. ಯಾರ ಕಷ್ಟ ನಾನು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಈಗ ಸದ್ಯಕ್ಕೆ. ನನ್ನ ಕಷ್ಟ ನನಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಕುಂತದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು. ಬಿಟ್ಟು ಫೋನ್ಗೆ ಮಾಡಬೇಡಿ ನೀವು. ಪ್ಲೀಸ್ ಕವನ, ಹಂಗಂತ ಮಾತ್ರ ಹೇಳ್ಬೇಡಿರಿ. ನಿಮ್ಮ ಕೈ ಮುಗಿತೀನಿ ಕಣ್ರಿ. ನಿಮ್ಮ ಜೊತೆ ಮಾತಾಡ್ದೆ ನನಗೆ ಇರೋಕ್ಕಾಗಿಲ್ಲ. ಪರವಾಗಿಲ್ವಲ್ಲ, ನೀವು ಸುಮಾರಾಗಿ ಇದ್ದೀರಿ ಹಂಗಂತ. ಈಗ ನಿಮಗೋಸ್ಕರ ನಾನು ಮಾತಾಡ್ಬಿಟ್ಟು ನೀವು ಏನು ಮಾಡಬೇಕು ಅನ್ಕೊಂಡಿದ್ದೀರಿ ನೀವು? ಫೋನೇ ಮಾತಾಡ್ಕೊಂಡಿದ್ದು ಬಿಡೋದಾ? ಏನು ಅನ್ಕೊಂಡಿದ್ದೀರಿ ಅಂತ ಅರ್ಥ ಆಯ್ತಾ ಇಲ್ಲ? ನೀವು ನಮ್ಮ ತಪ್ಪು ತಿಳ್ಕೊತಾ ಇದ್ದೀರಾ. ನಮ್ಮ ಅಮ್ಮನ ಒಪ್ಪಿಸ್ಬಿಟ್ಟು ನಾನು ನಿಮ್ಮ ಮದುವೆ ಆಗ್ತೀನಿ ರೀ. ನೋಡಿ, ಅವೆಲ್ಲವ ಆಟಗಳು ಸಾಕು. ನೀವು ಮೊದಲೇ ಹೇಳ್ಬೇಕಾಗಿತ್ತು. ಮತ್ತೆ ಈಗ ಯಾಕೆ ಎಲ್ಲರ ಕೈಲಿ ಕಳಿಸ್ಬಿಟ್ಟು ಈಗ ಬೇಡ ಅಂತ ಅಂದಮೇಲೆ ಈಗೇನು ಒಪ್ಸೋದು ನೀವು? ಏನು ಅಷ್ಟೊಂದು ಗತ್ತು ಕೆಟ್ಕೊಂತಿಲ್ಲ ನಾನು. ಮಡ್ಗಿ ಫೋನ ಮದುವೆ ಆಗದೇ ಇದ್ರು ಪರವಾಗಿಲ್ಲ, ನಾನಂತೂ ನಿಮ್ಮ ಮದುವೆ ಆಗಿಲ್ಲಕತ್ತೆ. ಇವತ್ತೇ ಯಾರೋ ಒಂದು ಫೋನ್ ಮಾಡಿದ್ರು ಅಂದ್ಬಿಟ್ಟು ಆಗಾರು ಇರ್ತಾರೆ, ಆಗ್ನಾರ್ದಾರು ಇರ್ತಾರೆ. ಅವರು ಮಾತ್ಕೊಂಡು ನಂಬ್ಕೊಂಡು ನೀವು ಇವತ್ತು ನಮ್ಮ ಜೀವನ ಹಾಳು ಮಾಡಕ್ಕೆ ನಿಂತಿದ್ದೀರಿ. ಇನ್ನು ನಿಮ್ಮ ಮದುವೆ ಆಗ್ಬಿಟ್ರೆ ಅದೇ ಜೀವನ ಪರ್ಯಂತ ಅನ್ಭವಿಸ್ಬೇಕಾಯ್ತದೆ. ನಿಮ್ಮ ಜೊತೆ ಮಾತಾಡೋಂಥ ಅವಶ್ಯಕತೆ ನನಗಿಲ್ಲ. ಮರುವಾದಿಂದ ಫೋನ್ ಮಾಡಿ ನೀವು ಮತ್ತೇನೋ ಫೋನ್ ಮಾಡಿದ್ರೆ ನಾನು ಸುಮ್ಕೆ ಇರಕ್ಕಿಲ್ಲ ನಾನು. ಪ್ಲೀಸ್ ಕಣ್ರಿ, ನೋಡಿ, ನನ್ನ ಅಮ್ಮನ ಹತ್ರ ಎಲ್ಲ ಮಾತಾಡ್ತೀನಿ ನಾನು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ತುಂಬ ಇಷ್ಟಪಟ್ಟಿದ್ದೀನಿ. ಹಾಗೆ ನಮ್ಮ ಕಡೆಯಿಂದ ನಿಮ್ಗೆ ನೋವಾಗದೆ ಅಂತ ನನಗೆ ಗೊತ್ತು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅಪ್ಪ ಅಮ್ಮನ ಜೊತೆ ಮಾತಾಡಿ ನೀವು ವಿಷಯದ ಬಗ್ಗೆ. ಅದೇ ನಮ್ಮ ಅಪ್ಪ ಈಗ ಅಲ್ಲೇ ಕಾಲೇಜ್ ಬಿಡ್ಸೋರೆ. ಈಗೇನ ನೀವು ನನಗೆ ಫೋನ್ ಮಾಡ್ತಾರೆ ವಿಷಯ ಗೊತ್ತಾದ್ರೆ ಅದೇ ಮನೇಲಿ ಇಸ್ಕೊಳ್ದಂಗೆ ಓಡಿಸ್ತಾರೆ, ಬೀದಿಗೆ ಬೀಳ್ಬೇಕಾಯ್ತದೆ ನಾವು ನಿಮ್ಮಿಂದವ. ದಯವಿಟ್ಟು ನಮ್ಮ ಪಾಡೋದು ನಮ್ಮನ್ನ ಬಿಟ್ಬಿಡ್ರಪ್ಪ. ನಿಮ್ಮ ಸವಾಸಗಳೇ ಸಾಕು ನಮಗೆ. ದೊಡ್ಡ ಸವಾಸಗಳನ್ನ ಮಾಡಕ್ಕೆ ಹೋಗ್ಬಿಡ್ದೆ. ಯಾವತ್ತು ಬಡವರು ನಾವು. ಮುಡುಬಿಡಿ ಫೋನ ಥೂ, ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರು ನಮ್ಮ ನೆಮ್ಮದಿ ಹಾಳು ಮಾಡಬೇಕು ಅಂದ್ಬಿಟ್ಟು. ಇವತ್ತು ನನ್ನ ತಂಗಿ ಭವಿಷ್ಯನ ಹಾಳು ಮಾಡಿದ್ರಿ ನೀವು ನನ್ನ ಜೊತೆಗೆ. ಅವಳು ಕಾಲೇಜ್ಗೆ ಹೋಗ್ದಾನೆ ಮನೇಲಿ ಕೂತ್ಕೊಳ್ಳೋಕೆ ಮಾಡ್ಬಿಟ್ರಲ್ಲ. ಅವಳಿಗೆ ಎಕ್ಸಾಮ್ ಅದೇ ಎಕ್ಸಾಮ್ನು ಬರೀದಂಗೆ ಮಾಡ್ಬಿಟ್ಟು ಇವತ್ತು ವೇಳೆನ ಭವಿಷ್ಯನ ಹಾಳು ಮಾಡಿದ್ರಿ. ಇದನ್ನ ಅನ್ಭವಿಸ್ತೀರಿ ನೀವು. ಪ್ಲೀಸ್ ಕಣ್ರಿ ಕವನ, ಪ್ಲೀಸ್ ಆಪ ಹಾಕ್ಬೇಡಿ ಆಯ್ತಾ? ನೋಡಿ, ದಯವಿಟ್ಟು ನಾನೆಲ್ಲ ಸರಿ ಮಾಡ್ತೀನಿ. ಸ್ವಲ್ಪ ತಾಳ್ಮೆಯಿಂದ ನೀವು ಇರಬೇಕು ನೀವು. ದಯವಿಟ್ಟು ಏನು ತಾಳ್ಮೆಯಿಂದಿದ್ದರು ತಾಳ್ಮೆಯಿಂದ ನಿಮ್ಮ ಕೂಡ ಫೋನ್ ಮಾತಾಡ್ತಾ ಕೂತ್ಕೋಬೇಕು ನಾನು ಅಲ್ವಾ? ಸಾಕು ಕಣಪ್ಪ ಸಾಕು.
ನಿಜವಾಗ್ಲೂ ಚಿತ್ರ ಹಿಂಸೆ ಆಗೋಗೋದೆ ನನಗೆ. ಈ ಜನ್ಮದಲ್ಲಿ ಮದುವೆ ಬೇಡ ಅನ್ಸ್ಬಿಟ್ಟೈತೆ. ಮತ್ತೆ ನಾನು ಫೋನ್ಗೆ ಮಾಡಿದ್ರೆ ನಾನು ಸುಮ್ಕಿರಕ್ಕೆಲ್ಲ ಹೇಳ್ತೇನೆ. ನಿಮ್ಮ ಕೊಟ್ಟು ಮಾತಾಡೋಕ್ಕೂ ಇಷ್ಟ ಇಲ್ಲ, ನಿಮ್ಮ ಮದುವೆ ಆಗೋಕ್ಕೂ ಇಷ್ಟ ಇಲ್ಲ ನನಗೆ. ಸುಮ್ಮನೆ ಮಾಡ್ಬಿಡಿ. ಮದುವೆಗಿಂತ ಮುಂಚೆಗೆ ಈ ಥರ ಮಾತುಗಳು ಬಂದಮೇಲೆ ನಾಳೆ ದಿವಸಕ್ಕೆ ಹೆಂಗೆ ಏನು ಅಂತ ನನಗೂ ಅರ್ಥ ಆಯ್ತದೆ. ನಾನೇನು ದಡ್ಡಿಯಲ್ಲ, ನಾನು ಎಲ್ಲ ಅರ್ಥ ಆಯ್ತದೆ. ನನಗೂ ಬೇಕತ್ತೆ ಮಡ್ಗಿ ಫೋನ. ಪ್ಲೀಸ್ ಕಣ್ರಿ ಏನು ಅನ್ಬೇಡಿ. ನೋಡಿ ನಿಮ್ಮನ್ನ ಮೊದಲನೇ ಸತಿ ನೋಡ್ತಾ ಇದ್ರೆ ನಂಗೆ ತುಂಬ ಇಷ್ಟ ಆಗಿದ್ದೀರಾ. ನೀವು ಬೇರೆ ಯಾವ ತೀರ್ಮಾನ ತಗೋಬಿಟ್ರಿ. ನಾನು ದೂರ ಮಾಡೋಂಥ ಮಾತಂತೂ ಆಡಲೇಬೇಡಿ ನೀವು. ನನ್ನ ಅಮ್ಮನ ಒಪ್ಪಿಸಿ ಮತ್ತೆ ನಿಮ್ಮ ಮದುವೆ ಆಗೋ ಜವಾಬ್ದಾರಿ ನಂದು. ದಯವಿಟ್ಟು ಹೇಳಿದ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಸತಿ ಹೇಳ್ಬೇಕು ನಿಮಗೆ? ಒಂದು ಸತಿ ಹೇಳಿದ್ರೆ ಅರ್ಥ ಆಯ್ಕಿಲ್ವಾ ಮಡ್ಗಿ ಫೋನ? ಜಾಸ್ತಿ ಮಾತು ಕಿತ್ತಾಡ್ಬೇಡಿ ನೀವು. ಒಂದು ಸತಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಯಾರ ಮಗ ಯಾರಂಗ್ ಫೋನ್ ಮಾಡ್ತಾ ಇದಾರು? ಎತ್ತು ಯಾವ್ದು ಬಿಡು. ಯಾರು ಯಾವ ಹುಡುಗ ಫೋನ್ ಮಾಡಿತ್ತು? ಇಳಿಸುವೆ ಮರುಬದಿ ಸರಿಯಾಗಿ ಇಳಿಸ್ಬೇಕಾಯ್ತು. ಮರುಬದಿಯ ಹೋಗೈತೆ ಒಂದಿಷ್ಟು ಬೆಂಕಿ ಯಾಕೆ ಮಾಡಿದ್ರು? ಏನಿಲ್ಲ, ನನ್ನ ಒಪ್ಪಿಸ್ಬಿಟ್ಟು ಮದುವೆ ಆಯ್ತೀನಿ ಅಂತ ಹೇಳ್ಕೊಂಡು ಮಾಡಿದ. ಅಕ್ಕಿ ಮಾಡ್ಕೊಂಡು ಮರುಬದಿನ ಫೋನ್ ಅಂದೆ. ಮಾತಾಡಬೇಡ ನೀನು, ಮಾತಾಡಬೇಡ. ನನ್ನ ಮಕ್ಳ ಕೈಲಿ ಲೋಪ. ನನ್ನ ಮಕ್ಳು ದೇಲ್ ಕಾಯ್ತಾ ಕುಂತಿದ್ರು ಮದುವೆಗಿಂತ ಮುಂಚೆ. ಇಷ್ಟರಾಗ್ಲೇ ಇನ್ನು ಮದುವೆ ಆದಂತೂ ಇನ್ಯಾವ ಕತೆಯೋ. ಫೋನ್ಗೆ ಎತ್ಬೇಡ, ಸ್ವಿಚ್ ಆಫ್ ಮಾಡು. ಸರಿಕ ಸುಮ್ಕಿರೋ ಮಾಡಬೇಡ ಇನ್ನು ಅಂತ ಹೇಳಿವ್ನಿ ಕತೆ ಅಂತಂತ ಅರ್ಸತ್ತಾಗಿರೋ ಗಂಡಸೋನು ರೋವನ್ಗೆ ಹೇಳ್ಬೇಕಾಗಿತ್ತು. ಇವತ್ತು ಯಾಕೆ ಮಾಡಿದನು? ಆವತ್ತಿಂದ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಂತೆ. ಅದೇನೋ ರೋವ ಕಿತ್ ಮಾಡಿ ಕಡಿಲ್ಲ ಅಂತ ಫೋನೆ. ಮತ್ ಬಿಡು, ನಾಳೆ ದಿವಸಕ್ಕಾದ್ರೂ ಅಷ್ಟೇ ಕತೆ. ಅವನು ಎದ್ರಕೊಂಡು ಕೂತ್ಕೊಂಡವ್ರೆ. ಅವನು ಹೆಂಡತಿ ಮಕ್ಕಳು ಸಾಕನ. ಅವನು ಅವ್ರಿಗೆ ಎದ್ರಕೊಳ್ಳೋನು ಬೇಡ ಬಿಡು. ಯಾವುದೇ ಕಾರಣಕ್ಕೂ ಅವ್ರ ಮನೆಗೆ ಬೇಡ ಕತೆ. ಫೋನ್ಗೆ ಎತ್ಬೇಡ ನೀನು. ಸರಿಯವ ಆಯ್ತು, ಎತ್ತಕ್ಕಿಲ್ಲ ಬಿಡು. ಆಚೆ ಮಾನ ಮರೋದಿಲ್ದವು ನೋಡಲಿ. ಈಗ ಮುಂಡೆ ಮಕ್ಕಳಿಂದವ ಕವಿತ್ನು ಕಾಲೇಜಿಗೆ ಹೋಗ್ದಂಗಾಯ್ತು. ನಾಳೆಗೆ ಸೋಮವಾರಕ್ಕೆ ಎಕ್ಸಾಮ್ ಅದೇ. ಏನು ಮಾಡೋಣ ಏನೋ ಕಳ್ಸೋಣ. ನಿಮ್ಮ ಅಪ್ಪ ಇಲ್ವೋ ಅನ್ನಂಗೆ ಆಗ್ಬಿಟ್ಟೆ. ನಾಳೆಗೆ ಒಂದು ದಿವಸ ಓದ್ಕೊಂಡ್ಬಿಟ್ಟಿರೋ ಸಾಕಾಗೋದು. ಅದು ಏನಂದದು ಏನೋ. ನಾನು ಬೇರೆ ಅದು ಬೇರೆ ತಲೆ ಕೆಟ್ಟೋದಂಗಾಗದೆ. ಮಾತಾಡ್ತೀನಿ ಬಿಡು. ಬೇಕಾದ್ರೆ ನಾನು ಕಾಲೇಜ್ಗೆ ಹೋಗ್ದ ಸಿಕ್ಕಿಲ್ಲ ಅವಳನ್ನ ಕಳ್ಸಪ್ಪ ಅಂತ ನಾನು ಹೇಳ್ತೀನಿ ಅಪ್ಪನಿಗೆ. ಹೆಂಗಾರು ಮಾಡಿ ಅದನ್ನಾರು ಹೇಳವೆ. ನಾನು ಹೋಯ್ಕಿಲ್ಲ, ಅವಳನ್ನ ಕಳ್ಸಪ್ಪ ನೀನು. ಎಕ್ಸಾಮ್ ಒಂದು ಬರ್ಬಿಟ್ಟು ಬರಲಿ, ಆಮೇಲೆ ನೋಡೋಕ್ಕಾಯ್ತದೆ. ನಾಳೆಗೆ ಒಂದು ದಿವಸ ಕಳಿಸು. ವರ್ಷ ಪೂರ್ತಿ ಓದಿರೋ ದಂಡ ಆಯ್ತದೆ ಅಂತ ಅನ್ನು. ನಾನು ಹೇಳೋಕ್ಕೋದ್ರೆ ಬೋದದೇನೋ ಅಂತ ನನಗೆ ಎದುರು ಆಯ್ತದೆ. ನೀನೇ ಒಂದು ಮಾತು ಹೇಳವ ನೋಡದ ಏನಂದದು. ಸರಿ ಹೇಳ್ತೀನಿ ಬಿಡು. ನಾನೇ ಸುಮ್ಮನೆ ನೀನೇ ಬಯಸ್ಕೊಂಡಿಯೇ ಹೇಳ್ತೀನಿ ಬಿಡು. ಸರಿ ಅವ ನನ್ನ ದೇವ್ರ ನಂಗಂತ ತಪ್ಪು ಮಾಡಿಲ್ಲ ಕಣವ. ಯಾವ ಮುಂಡೆ ಮಕ್ಳವ ಹೇಳ್ದವರು? ನನಗೆ ಗೊತ್ತಿಲ್ವಾ ನನ್ನ ಮಕ್ಳು ಹೆಂಗೆ ಅಂತ? ನೀನು ನನಗೆ ಹೇಳ್ಕೊಡ್ಬೇಕಾ? ಸುಮ್ಕಿರವ. ಯಾರೋ ಆಗ್ನಾರ್ದವ್ರು ಮಾಡಿರೋ ಕೆಲಸ ಇದು. ಒಂದಲ್ಲ ಒಂದು ದಿವಸ ಗೊತ್ತಾಗ್ನೇಬೇಕು. ಸತ್ಯ ಅನ್ನೋದು ಬೂದಿ ಮುತ್ತು ಕೆಂಡಂಗೆ. ಬೂದಿ ಆರೋದ್ಮೇಲೆ ಕೆಂಡ ಕಾಣಲೇಬೇಕಲ್ವಾ? ಕಾಣ್ತದೆ. ಅವತ್ತಿರೋದು ಅವ್ರಿಗೆ ಇವತ್ತಲ್ಲ, ಅವತ್ತು ಕಾಣಿಸ್ತೀವಿ. ಈಗ ನಂಬರ್ ಕೊಟ್ಟಿದ್ರು ಪತ್ತೆ ಹಚ್ಬೋದಾಯ್ತು. 5 ನಿಮಿಷದ ಕೆಲಸ ಕೊಡ್ನೇವಲ್ರಲ್ಲ. ಹಂಗೊಂದು ನೀವೇ ಫೋನ್ ನಂಬರ್ನಾರು ಕೊಡಿ ಅಂತ. ಅದೇ ಇರೋದು ಗಲಾಟೆಗೆ ಇರೋ ಹೆಚ್ಚು ಕಮ್ಮಿ ಆದರೆ ನಮ್ಮ ತಲೆ ಮೇಲೆ ಬರ್ತದೆ ಅಂದ್ಬಿಟ್ಟಂಗೆ ಅಂತವ್ರೆ ಅವರು. ಸರಿಯಾದವರು ಬಿಡು. ಸರಿಯಾದವ್ರು ಕಣ ಅವ್ರವೇ. ತಲೆಗೆಡ್ಸ್ಕೊಬೇಡ, ಸುಮ್ಕಿರೋ ನೀನು. ಜಾಸ್ತಿ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅದು ಏನಾಗ್ತದೆ ಆಗಲಿ ನೋಡೋಕ್ಕಾಯ್ತದೆ. ಫೋನ್ಗೆ ಎತ್ತಕ್ಕೋಬೇಡ ಅಂದ. ಸರಿ ಆಯಿತು, ಎತ್ತಕ್ಕಿಲ್ಲ ಬಿಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.